ತಪ್ಪು ಮಾಡಿದ್ದೀನೋ ಸರಿ ಮಾಡಿದ್ದೀನೋ ಗೊತ್ತಿಲ್ಲ. ಆದರೆ ನನಗೋಸ್ಕರ ಹೊರಗಡೆ ಒಂದಷ್ಟು ಜನ ಅಭಿಮಾನಿಗಳು ಕಾಯ್ತಿರ್ತಾರೆ. ಸೊ ಅವರ ದೃಷ್ಟಿಕೋನದಲ್ಲಿ ನಾನು ತಪ್ಪಾಗಿ ಕಾಣಿಸ್ಬಾರ್ದು. ಚಿಕ್ಕ ಮಕ್ಕಳು ಲಗೋರಿ ಆಡೋವಾಗಲೇ ಎಷ್ಟು ಕಿತ್ತಾಡ್ತಾರೆ, ಯಾವುದೋ ಗೋಲಿ ಆಡೋವಾಗಲೇ ಎಷ್ಟು ಕಿತ್ತಾಡ್ತಾರೆ. ಇದಿನ್ನು ಅಂಥ ದೊಡ್ಡ ವೇದಿಕೆಯಲ್ಲಿ ಆಟ ಆಡಿ ನಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗೋವಾಗ ಮತ್ತೆ ರಿಪೀಟ್ ಅಂತ ಹೇಳಿ ಅಂದ್ರೆ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಚೈತ್ರ ಅವರು. 10 ವರ್ಷದ ನನ್ನ ಬದುಕನ್ನು ವಾಪಸ್ ಕೊಟ್ಟಿದೆ ಬಿಗ್ ಬಾಸ್ಗೆ. ನೋಡುಗಿಲಿ ಇಲ್ಲ, ನೀನು ನನಗೆ ಪರ್ಸ್ನಲ್ ಕಮೆಂಟ್ ಮಾಡ್ತಿರೋದು ನಂಗೆ ಕಾಮಿಡಿ ಇಷ್ಟ ಆಗ್ತದೆ, ನಾನು ಅದನ್ನೇ ನೇರವಾಗಿ ಇಳಿದ ಗಿಲ್ಲಿ. ಲೈಕ್ ನನಗೂ ನೋಡಿ ಇದೆಲ್ಲ ಅಶ್ವಿನಿ ಅವ್ರು ಪರಿಚಿರೋದು, ಇದು ನೋಡಿ ಇದೆಲ್ಲ ಅಶ್ವಿನಿ ಅವ್ರು ಪರಿಚಿರೋದು ಗಾಯಗಳಾಗಿರೋದು. 11ಗೂ 12ಗೂ ತುಂಬಾ ಡಿಫ್ರೆನ್ಸ್ ಇತ್ತಾ ಇಲ್ಲ ನಾರ್ಮಲ್ ಆಗಿತ್ತಾ ಹೇಗೆ? ಸೀಕ್ರೆಟ್ ರೂಮ್ಗೆ ಹೋಗಿ ಬರೋದು ಅನ್ನೋದೇ ಭಾಳ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ನಾವು ಬಿಗ್ ಬಾಸ್ ಒಳಗಡೆ ವೈಲ್ಡ್ ಆಗಿ ಆಟ ಆಡಿ ಒಂದು ಸ್ವಲ್ಪ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಚಮಕ್ಕು ಕೊಟ್ಟು ಆಟ ಅಂದರೆ ಇದು ಗುರು ಅಂತ ತೋರಿಸ್ಕೊಟ್ಟಂತಹ ಚೈತ್ರ ಕುಂದಾಪುರ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡಿ ಹಾಗೆ ಮಾತಾಡ್ಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ ಮೇಡಮ್? ತುಂಬ ಚೆನ್ನಾಗಿದೆ, ನೀವು ಫುಲ್ ಹೇಗಿದ್ದೀರಿ? ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಅಂದರೆ ಮನೆ ಒಳಗೂ ಫುಲ್ ಬ್ರೈಟ್ ಆಗಿದ್ದೀರಾ ಅಂತ. ಖುಷಿ ಆಯಿತು ನಿಮ್ಮ ಈ ಕಾಂಪ್ಲಿಮೆಂಟ್ ಕೇಳಿ. ಹೇಗಿತ್ತು ಜರ್ನಿ? ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಒಂದು ಸಕ್ಸಸ್ಫುಲ್ ಅನ್ಸೋ ಅಂತ, ಒಂದು ತೃಪ್ತಿ ಅನ್ಸೋ ಅಂಥದ್ದೊಂದು ದಿನಗಳು ಕಳೆದೆ ಅಂತ ಅನಿಸ್ತು ನನಗೆ. ಅಂದರೆ ಫಸ್ಟ್ ಸೀಸನ್ ಹೋಗಿದ್ದು 11ಗೂ 12ಗೂ ತುಂಬ ಡಿಫ್ರೆನ್ಸ್ ಇತ್ತಾ ಇಲ್ಲ ನಾರ್ಮಲ್ ಆಗಿತ್ತಾ ಹೇಗೆ? ತುಂಬ ಡಿಫ್ರೆನ್ಸ್ ಇತ್ತು. 11 ಕಂಟೆಸ್ಟೆಂಟ್ಸ್ಗಳೇ ಬೇರೆ, ಸೊ ಅಲ್ಲಿದ್ದು ಕಾಂಪಿಟೇಷನ್ನೇ ಬೇರೆ. 12 ಕಂಪ್ಲೀಟ್ಲಿ ಚೇಂಜ್ ಇತ್ತು. ಮತ್ತು ಇನ್ನು ಈ ಸಲದ ಕಾನ್ಸೆಪ್ಟ್ಗಳು ಭಾಳ ಡಿಫ್ರೆಂಟ್ ಇತ್ತು. ಮತ್ತು ನಾನು ಹೋಗಿದ್ದ ಮೈಂಡ್ಸೆಟ್ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ಖುಷಿ ಆಯಿತು. ಅಂದರೆ ಒಂದು ಫುಲ್ ಸೀಸನಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೂ ಮಧ್ಯ ಒಂದು ತಿಂಗಳು ಸಮಯ ತಗೊಂಡು ಆಟ ಆಡೋದಕ್ಕೂ ಹೇಗೆ ಅಂದರೆ ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದ್ರಿ? ಪ್ರೀ ಪ್ಲ್ಯಾನ್ಡ್ ಇತ್ತಾ ಹೇಗೆ? ಏನೂ ಇಲ್ಲ, ನಂಗೆ ಫೋನ್ ಬಂದಿದ್ದೆ 2 ದಿನ ಮುಂಚೆ. ಸೊ ವಿದಿನ್ 2 ಡೇಸಲ್ಲಿ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಯಾವುದೇ ಇದಿರಲಿಲ್ಲ. ಮತ್ತು ಒಂದು ಅಂದರೆ ಇದು ಗೆಸ್ಟ್ಗಳಾಗಿ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಬ್ಯಾಕ್ಲಾಗ್ಗಳನ್ನು ಕ್ಯಾರಿ ಮಾಡಬಾರ್ದು ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಹೋಗಿದೆ. ಯಾಕಂದ್ರೆ ಜನ ಹೊರಗಡೆ ಚರ್ಚೆ ಮಾಡ್ತಿರ್ತಾರೆ, ಟ್ರೋಲ್ ಆಗ್ತಿರುತ್ತೆ, ನಾವೇನೋ ನೋಡಿರ್ತೀವಿ, ಆ ಒಪಿನಿಯನ್ಗಳು ಒಳಗಡೆ ಅವ್ರಿಗೆ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ಆಡ್ತಿದ್ದೆ. ಸೊ ಬಹುಶಃ ಅದೇ ನನಗೆ ತುಂಬ ಸಹಾಯ ಮಾಡ್ತು ಅಂತ ಅನಿಸುತ್ತೆ. ಅಂದರೆ ಈಗ ಎಲ್ಲರೂ ಹೇಳ್ತಾ ಇದ್ರಲ್ಲ ಮ್ಯಾಮ್, ಹೊರಗಡೆ ನೋಡಿಕೊಂಡು ಒಳಗಡೆ ವೈಲ್ಡ್ ಕಾರ್ಡ್ ಆಗೋದ್ರೆ ಅದು ಅಡ್ವಾಂಟೇಜ್ ಆಗುತ್ತೆ ಅಂತ. ಬಟ್ ಅದು ರಘು ಸರ್ಗೆಲ್ಲೋ ಅಡ್ವಾಂಟೇಜ್ ಆಗಿದೆ, ಬಟ್ ಸೂರಜ್ಗೆ ಸ್ವಲ್ಪ ಮೈನಸ್ ಆಗಿದೆ ಅಂತ. ಅಂದರೆ ಅವ್ರು ಅಷ್ಟು ಇನ್ನೂ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ನೀವು ನೋಡಿದಾಗ ಹೇಗಿತ್ತು ಅನ್ನೋದು? ನಂಗೆ ಹಾಗೆ ಅನ್ಸಲ್ಲ. ಅಂದರೆ ಅವ್ರವ್ರ ಆ್ಯಟಿಟ್ಯೂಡ್ ಮೇಲೂ ಡಿಪೆಂಡ್ ಆಗುತ್ತೆ. ರಘು ಸರ್ ಎಲ್ಲನ ವಿರೋಧ ಮಾಡುವಂಥ ಆ್ಯಟಿಟ್ಯೂಡ್ನವರು. ಸೂರಜ್ ಆ್ಯಟಿಟ್ಯೂಡೇ ಬೇರೆ. ಅವರು ಒಂದು ಸ್ವಲ್ಪ ತುಂಬ ಕಾಮ್ ಆ್ಯಂಡ್ ಕೂಲ್, ಮತ್ತು ತುಂಬ ಇಂಟ್ರೋವರ್ಟ್ ಅಂತೆ. ಆ್ಯಕ್ಚುಲಿ ಸೂರಜ್ ರಿಯಲ್ ಲೈಫಲ್ಲಿ ತುಂಬ ಇಂಟ್ರೋವರ್ಟ್ ಅಂತ, ಅದನ್ನೇ ಅವ್ರು ಹೇಳೋರು. ಸೊ ಅಂಥ ಇಂಟ್ರೋವರ್ಟು ಅಲ್ಲಿ ಬಂದು ಎಲ್ಲರ ಜೊತೆ ಬೆರೆಯೋದೇ ಭಾಳ ಕಷ್ಟ ಆಗಿತ್ತು. ಸೊ ಹಾಗಾಗಿ ಅವ್ರಿಗೆ ಒಂಚೂರು ಕಷ್ಟ ಆಗಿರ್ಬೋದು. ನೀವು ಹೇಗೆ ಹೋಗ್ತೀರಿ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ವೈಲ್ಡ್ ಕಾರ್ಡ್ ಎಲ್ಲರಿಗೂ ಪ್ಲಸ್ ಆಗಿರೋದಿಲ್ಲ, ಹೆಚ್ಚಿನವ್ರಿಗೆ ಮೈನಸ್ಸೇ ಆಗುತ್ತೆ ನನ್ಗೆ ಅನ್ಸಿದ್ದು. ಯಾಕಂದರೆ ನಿಮಗೆ ವಾರಕ್ಕೂ ಜನರ ಅಭಿಪ್ರಾಯ ಬದಲಾಗ್ತಾ ಇರುತ್ತೆ. ಸೊ ಆದರೆ ನೀವು ಇಲ್ಲಿ ಒಳಗಡೆ ಹೋದಾಗ ನೀವು ಏನೋ ಒಂದು ಕ್ಯಾರಿ ಮಾಡ್ಕೊಂಡು ಹೋಗಿರ್ತೀರಿ, ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೋದಾಗ ಸೋಲ್ತೀರಿ ಅಂತ. ಸೊ ಹಂಗೆ ನೋಡೋಕೆ ಹೋದರೆ ವೈಲ್ಡ್ ಕಾರ್ಡ್ನಲ್ಲಿ ಸೂರಜ್ ಇನ್ನೂ ಇದ್ದಾರೆ, ರಿಷಾ ಅದಕ್ಕಿಂತ ಮುಂಚೆ ಹೋದರು. ಸೊ ಸಹಾಯ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ. ಅಂದ್ರೆ ಈಗ ಹೊರಗಡೆ ನೋಡ್ಕೊಂಡು ಹೋಗಿರ್ತಾರಲ್ವಾ, ಅಂದ್ರೆ ಗಿಲ್ಲಿ ಜೊತೆ ಇದ್ರೆ ಪಾಸಿಟಿವ್ ಆಗತ್ತೆ, ಅಶ್ವಿನಿ ಅವ್ರ ಜೊತೆ ಇದ್ರೆ ನೆಗೆಟಿವ್ ಆಗಿರುತ್ತೆ ಅಂತ. ಆ ತರ ಇದ್ದಾಗ ರಜತ್ ಅವ್ರನ್ನ ಗಿಲ್ಲಿ ಅವ್ರ ಜೊತೆ ತುಂಬಾ ಜನ ನೋಡಿದ್ರು, ಚೈತ್ರ ಅವ್ರನ್ನ ನೋಡ್ಲಿಲ್ಲ ಅಂತ. ನಾನು ಒಂದು ವಿಷಯದಲ್ಲಿ ಬಹಳ ಸ್ಪಷ್ಟ ಇದೆ. ನಾನು 11 ಸೀಸನು ಹಂಗೆ, ಈ ಸೀಸನ್ ಹಂಗೆ ಒಬ್ಬಳೇ ಆಡಬೇಕು ಅಂತ. ಸೊ ಆ ಮನೆ ಯಾರಿಗೂ ನಂಬಿಕಸ್ತ್ರ ಸಿಗಲ್ಲ ನಿಮ್ಗೆ ಆ ಮನೆಯಲ್ಲಿ. ಸೊ ಯಾವ ಕಂಟೆಸ್ಟೆಂಟ್ಸ್ಗಳು ಹಿಂಗೆ ಹಂಗೆ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನು ಅದರಲ್ಲಿ ಕ್ಲಿಯರ್ ಇದ್ದೆ, ನಾನು ಒಬ್ಬಳೇ ಆಡಬೇಕು. ಸೊ ಹೊರಗಡೆ ಅಭಿಪ್ರಾಯ ಇದೆ ಅನ್ನೋ ಕಾರಣಕ್ಕೆ ನಾನು ಯಾರ ಜೊತೆಗೂ ಸೆಟ್ಲ್ ಆಗಬಾರ್ದು. ಸೊ ಅದು ನನ್ನ ಆಟಕ್ಕೇ ಹೊಡೆತ ಕೊಡು. ಅದಕ್ಕಿಂತ ಹೆಚ್ಚಿಗೆ ನಾನು ಅಲ್ಲಿ ಏನು ಹೋಗಿದ್ದೆ ಆ ಉದ್ದೇಶ ಸಫಲ ಆಗಲ್ಲ ಅನ್ನೋದು ನನಗೆ ಭಾಳ ಸ್ಪಷ್ಟ ಇತ್ತು. ಹಾಗಾಗಿ ನನಗೆ ಎಷ್ಟು ಬೇಕಷ್ಟೇ ಎಲ್ಲರ ಜೊತೆಗೂ ಇದ್ದೆ, ಬಟ್ ಯಾರ ಜೊತೆಗೂ ಅಂಟ್ಕೊಂಡಿರಲಿಲ್ಲ ಅಂತ. ನಿಮಗೆ ಗೊತ್ತಿತ್ತು ಫಸ್ಟೇ ಇನ್ನೊಂದು ಸ್ವಲ್ಪ ವಾರಗಳಲ್ಲಿ ಆಚೆ ಬರ್ತೀವಿ ಅಂತ, ಬಟ್ ಸ್ಟಿಲ್ ಆ ಗುಟ್ಟನ್ನ ಎಲ್ಲೂ ಬಿಟ್ಕೊಡ್ದೆ ನೀವು ಮತ್ತೆ ರಜತ್ ಅವರು ಫುಲ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಂದ್ರಿ. ಅಂದರೆ ಇತ್ತ ತಲೆಯಲ್ಲಿ ಯಾರಿಗೂ ಹೇಳಬಾರ್ದು. ಹೌದೌದು, ಹೇಳಬಾರ್ದು ಅನ್ನೋದಿತ್ತು. ಅಂದರೆ ನಮ್ಮನ್ನ ಗೆಸ್ಟ್ಗಳಾಗಿ ಕರೆಸಿ ಅಲ್ಲಿ ವೈಲ್ಡ್ ಕಾರ್ಡ್ ಅಂತ ಏನು ಅನೌನ್ಸ್ ಮಾಡ್ತಾರಲ್ಲ, ಸೊ ಆ ಅನೌನ್ಸ್ ಮಾಡಿರೋದೇ
ಇದು ಏನು ರಿಯಲ್ ಇದು ಆ ಕಾನ್ಸೆಪ್ಟಿಗೆ ನಾವು ಧಕ್ಕೆ ಮಾಡಬಾರ್ದು. ಯಾಕೆಂದ್ರೆ ಅಲ್ಲ ಅಂತ ಸಂದರ್ಭದಲ್ಲಿ ನೀವು ರಜತ್ ಅವರು ಕಿತ್ತಾಡ್ತೀರಾ, ಗೊತ್ತಿರುತ್ತೆ ತಾತ್ಕಾಲಿಕ ಅನ್ನೋದು. ಸ್ಟಿಲ್ ಆ ಸಂದರ್ಭಗಳು ಏನ್ ಮಾಡುತ್ತೆ, ಬಿಗ್ ಬಾಸ್ ಮನೆ ಅಂದಾಗ ನೀವು ಒಂದೇ ದಿನಕ್ಕೆ ಹೋದ್ರು ಕೂಡ ಅಲ್ಲಿ ಸಂದರ್ಭ ಹಿಂಗ್ ಸೃಷ್ಟಿ ಆಗುತ್ತೆ, ಅದಕ್ಕೆ ನಾವು ಎಷ್ಟ್ರ ಮಟ್ಟಿಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಈಗ ಆಟ ಅಂತ ಬಂದಾಗ ನಾನು ಆಡ್ಲೇಬೇಕು. ನಾನು ಗೆಸ್ಟ್ ಆಗಿರ್ಲಿ, ವೈಲ್ಡ್ ಕಾರ್ಡ್ ಆಗಿರ್ಲಿ, ಏನೇ ಆಗಿರ್ಲಿ, ಅದು ನನ್ನ ಆಟ. ಅಲ್ಲಿ ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನನ್ನನ್ನು ನೋಡೋ ಜನಗಳಿಗೆ, ನನ್ನ ಸಪೋರ್ಟ್ ಮಾಡೋ ಜನಗಳಿಗೆ ನಾನು 100% ಎಫರ್ಟ್ ಹಾಕಿದ್ದೀನಿ ಅನ್ನಿಸ್ಬೇಕು, ನಾನು ಆಡಬೇಕು. ಸೊ ಆ ಆಟದ ಬರೋದ್ರಲ್ಲಿ ಒಂದಷ್ಟು ಜಗಳ ಆಗೇ ಆಗುತ್ತೆ. ಸೊ ಅದೆಲ್ಲ ರಿಯಲಿಸ್ಟಿಕ್ಲಿ ಆಗಿದ್ದು. ಸೊ ನಾವು ಆ ಮನೆಗೆ 100% ಕೊಡಬೇಕು ಅಂತ ಏನು ಯೋಚನೆ ಮಾಡ್ಕೊಂಡು ಹೋಗಿರ್ತೀವಿ, ಆ 100% ಕೊಡೋ ಬರದಲ್ಲಿ ಈ ಥರದ ಕಿತ್ತಾಟಗಳು, ಒಂದಷ್ಟು ಸೆಂಟಿಮೆಂಟ್ಸು ಎಲ್ಲ ಡೆಫಿನೆಟ್ಲಿ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇನ್ನು ನಿಮ್ಗೆ ಈಗಾಗಲೇ ಕೇಳಿರ್ತಾರೆ, ರಜತ್ ಅವರು ನೀವು ಒಂಥರ ಅಣ್ಣ ತಂಗಿ ಥರ, ಅಂದರೆ ನಿಮ್ಮ ಮದುವೆಗೂ ಕೂಡ ಅವ್ರು ಬಂದು ದಾರೆ ಹರ್ಕೊಟ್ಟಿದ್ರು. ಸೊ ಅಲ್ಲಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂತು. ಈಗ ಮತ್ತೆ ಅವ್ರ ಹತ್ರ ಮಾತಾಡಿದ್ರ ಎಲ್ಲ ಸರಿ ಇದೆಯಾ, ಹೇಗೆ? ಅಂದರೆ ಇನ್ನೂ ಅದ್ರ ಬಗ್ಗೆ ನಾವೇನು ಇನ್ನೂ ಟೈಮೇ ಸಿಕ್ಕಿಲ್ಲ. ಈಗ ನಿನ್ನೆ ಬಂದಿದ್ದೀವಿ, ಈಗ ಇಲ್ಲೇ ಇಂಟರ್ವ್ಯೂನೇ ಆಗೋಯ್ತು. ಸೊ ಹಾಗಾಗಿ ಅದಕ್ಕೆ ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಹಿಂಗಾದ್ರೆ ನಮ್ಮ ಮದುವೆ ಸಮಯದಲ್ಲಿ ಬಿಗ್ ಬಾಸಿಂದ, ಅಂದರೆ ಬಿಗ್ ಬಾಸ್ನ ಕಾರಣಕ್ಕೆ ನಾವು ಅಷ್ಟು ಚೆನ್ನಾಗಿ ಮದುವೆ ಆಗೋದಕ್ಕೆ ಸಾಧ್ಯ ಆಗಿದ್ದ ಕಾರಣಕ್ಕೆ ಬಿಗ್ ಬಾಸಿಂದ ಯಾರಾದರೂ ಒಬ್ರು ಇರಬೇಕು, ಅದೊಂದು ಪುಟ್ಟ ಶಾಸ್ತ್ರ. ಸೊ ಹಾಗಾಗಿ ಅದನ್ನು ಬಿಗ್ ಬಾಸ್ನ ಪ್ರತಿನಿಧಿಗಳು ಯಾರೊಬ್ರು ಮಾಡಬೇಕು ಅಂತಿತ್ತು. ಸೊ ಅದು ಬಿಗ್ ಬಾಸಿಂದ ಯಾರೇ ಇದ್ದಿದ್ರು ಬಂದಿದ್ರು ಮಾಡ್ತಿದ್ರು, ಅದರ ಜೊತೆ ಅಂತಲ್ಲ, ಬೇರೆ ಯಾರಿದ್ದಿದ್ರು ಮಾಡಿರೋರು. ಸೊ ಹಾಗಾಗಿ ಆ ಏನು ಪ್ರಾತಿನಿಧ್ಯದ ಇದರಲ್ಲಿ ಸೊ ಅವ್ರು ಅದನ್ನು ಮಾಡಿದ್ದಾರೆ. ಅದರಿಂದ ಆಚೆಗೆ ಈ ಸಲದ ಆಟದಲ್ಲಿ ಏನಾಗಿದೆ ಅದನ್ನು ನಾನು ಆ ಸಂದರ್ಭಕ್ಕೆ ಬಿಡ್ತೀನಿ. ಸಮಯನೇ ಎಲ್ಲ ಉತ್ತರ ಕೊಡುತ್ತೆ ಅಂತ. ಸೊ ಸಮಯನೇ ಔಷಧಿ ಅಂತಲೇ ನಂಬ್ತೀನಿ. ಆ್ಯಂಡ್ ಇನ್ನು ಕ್ಯಾಪ್ಟನ್ ಆಗ್ತೀರಾ, ಕಳ್ಪೆನೂ ತಗೊಳ್ತೀರಾ, ಉತ್ತಮನೂ ತಗೊಳ್ತೀರಾ. ಸೊ ಹೇಗಿತ್ತು ಮ್ಯಾಮ್? ಅಂದರೆ ಫುಲ್ ಜೀವಿಸ್ಬಿಟ್ರಿ ಆ ಒಂದು ಮಂತಲ್ಲಿ ಅನ್ನೋದು. ಒಂದೇ ತಿಂಗಳಲ್ಲಿ ಅಷ್ಟು ಅವಕಾಶಗಳು ಬರೋದು ಭಾಳ ಕಡಿಮೆ. ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು ಭಾಳ ಮುಖ್ಯ ಅಂತ ಅನ್ಸುತ್ತೆ. ಸೊ ನಂಗಂತೂ ಮೊದಲನೇ ವಾರ ಮೊದಲನೇ ವಾರನೂ ಚೆನ್ನಾಗಿ ಆಡ್ತೀನಿ, ಆ ಕಾರಣಕ್ಕೆ ಉತ್ತಮ ಬರುತ್ತೆ. ಸೊ ಕ್ಯಾಪ್ಟನ್ನು ಆಗ್ತೀನಿ. ಆ ಮನೆಗೆ ಬಂದ ಅವಕಾಶಗಳನ್ನು ಬಿಡಬಾರ್ದು ಅನ್ನೋ ಪಾಠ ನಂಗೆ ಲಾಸ್ಟ್ ಸೀಸನಲ್ಲಿ ಚೆನ್ನಾಗಿ ಅರ್ಥ ಆಗಿತ್ತು. ಹಾಗಾಗಿ ಈ ಸೀಸನಲ್ಲಿ ನಾನು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೆ. ದೆನ್ ಕಳಪೆ ಅಂತ ಬಂದಾಗ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಯಾಕೆಂದರೆ ಪ್ರತಿ ವಾರನೂ ಬೇರೆ ಬೇರೆ ಶೇಡ್ಸ್ಗಳು ಮನುಷ್ಯನ ಹೊರಗಡೆ ಬರಬೇಕು, ಆಯಾ ಸಂದರ್ಭಕ್ಕೆ ತಕ್ಕಂಗೆ ಹೊರಗಡೆ ಬರಲೇಬೇಕು. ಸೊ ಹಾಗಾಗಿ ಅದನ್ನು ತಪ್ಪಲ್ಲ ಅಂತ ನಾನು ಹೇಳ್ತೀನಿ. ಎಗೇನ್ ಹೊರಗಡೆ ಬಂದಾಗ ತುಂಬ ಜನ ಕಮೆಂಟ್ ಮಾಡಿರೋದು, ತುಂಬ ಜನ ನನಗೆ ಹೇಳಿರೋದು ನಾನು ಕೇಳಿದ್ದೀನಿ, ಕಳಪೆ ನಿಮ್ಗೆ ಆ್ಯಕ್ಚುಲಿ ಕೊಡಬಾರ್ದಾಗಿತ್ತು, ಸುಮ್ಮನೆ ಮನೆಯವ್ರು ಸೇಫ್ ಗೇಮ್ ಮಾಡೋಕ್ಕೋಸ್ಕರ ಕಳಪೆ ಕೊಟ್ಟರು ಅಂತ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೂ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲೂ ಜನಕ್ಕೆ ಇಷ್ಟ ಆಗಿದ್ದೀನಿ ಅನ್ನೋದು ಎಲ್ಲ ಒಂದು ಕಡೆ ಸ್ಯಾಟಿಸ್ಫೈಡ್. ನಾನು ಎಲ್ಲ ಆ್ಯಂಗಲಲ್ಲೂ ಆ ಮನೆಯ ಪ್ರತಿ ಆ್ಯಂಗಲನ್ನು ನಾವು ಅನುಭವಿಸ್ಬೇಕು ಅನ್ನೋ ವಿಷಯದಲ್ಲಿ ನಾನು ತುಂಬ ಸ್ಯಾಟಿಸ್ಫೈಡ್ ಅಂತ. ಇನ್ನು ಬ್ಯಾಚುಲರ್ಸ್ ಪಾರ್ಟಿಗೆ ಅಂತ ಹೇಳಿ ಹೋದಾಗ ನೀವು ಮಂಜಣ್ಣ ಅವರು, ಮೋಕ್ಷಿತಾ ಅವರು, ತ್ರಿವಿಕ್ರಮ್ ಎಲ್ಲ ಒಂದು ರೀಯೂನಿಯನ್ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಎಮೋಷ್ನಲ್ ವಿಷಯಗಳನ್ನ ಕೂಡ ಎಲ್ಲರೂ ಶೇರ್ ಮಾಡ್ಕೊಳ್ತೀರಾ. ಸೊ ಅಂದರೆ ಎಲ್ಲ ಒಟ್ಟಿಗೆ ಹೋಗ್ತಿದ್ದೀರಿ ಅಂತ ಕೇಳಿದಾಗ ಎಷ್ಟು ಖುಷಿ ಇತ್ತು, ಅಂಡ್ ಮನೇಲಿ ಹೇಗೆ ರಿಯಾಕ್ಟ್ ಮಾಡಿದ್ರು ಶ್ರೀಕಾಂತ್? ನಿಜವಾಗ್ಲೂ ಗೊತ್ತೇ ಇರ್ಲಿಲ್ಲ ನಮ್ಗೆ ಇದು ಎಲ್ಲರೂ ಬರ್ತಿದೀವಿ ಅನ್ನೋದು ಗೊತ್ತೇ ಇಲ್ಲ. ನಮಗೆ 2 ದಿನ ಮುಂಚೆ ಹೇಳಿರೋದು, ಆಯ್ತಾ? ನೀವು ಬೇಕಿರೋ ವಿಷ್ಣು ಸರ್ನ ಕೇಳಿ, ಅವ್ರು 2 ದಿನ ಮುಂಚೆ ಫೋನ್ ಮಾಡಿರೋದು ನಂಗೆ. ನಾನು ಅವಾಗ್ಲೂ ಅಂದೆ, ಸರ್ ಏನ್ ಸರ್ ನೀವು ಇಷ್ಟು ಗಡ್ಬಿಡಿನಲ್ಲಿ ಹೇಳ್ತಿದ್ದೀರಾ ಅಂದಾಗ್ಲೂ, ಇಲ್ಲ ಒಂದಷ್ಟು ರೆಡಿ ಆಗ್ಬಿಡಿ, ಒಂದ್ ಜಾಸ್ತಿ ದಿನಾನೇ ಇರ್ಬೇಕಾಗತ್ತೆ, ನೀವು ರೆಡಿ ಆಗಿರಿ ಅಂತ. ಅಲ್ಲಿ ಬಂದು ರೂಮಲ್ಲಿ ಮುಂಚಿನ ದಿನ ಮೀಟಿಂಗ್ ಇರುತ್ತಲ್ಲ, ಅದಕ್ಕೆ ಬರೋವಾಗ ಗೊತ್ತಾಗಿದ್ದು ಮೋಕ್ಷಿತಾ ಅಲ್ಲಿ ನಿಂತಿದ್ದಾರೆ ಅಂತ. ಆವಾಗ ರಜತ್ ಬಂದ್ರು, ಆವಾಗ ತ್ರಿವಿಕ್ರಮಣ್ಣ ಬೇರೆ ಬರ್ತಾ ಇದ್ದಾರೆ, ಆಮೇಲೆ ಮಂಜಣ್ಣನು ಬರ್ತಿದ್ದಾರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ. ಅಲ್ಲಿ ತನಕ ನಂಗೆ ಅದನ್ನ ಏನು ಹೇಳಿರ್ಲಿಲ್ಲ. ಆ್ಯಂಡ್ ನಿಮ್ಗೆ ಗೊತ್ತು ವಿಷ್ಣು ಸರ್ ಎಲ್ಲ ಸೀಕ್ರೆಟ್ಸ್ ಬಿಟ್ಟೇ ಕೊಡಲ್ಲ, ಅವ್ರು ತುಂಬಾ ಎಕ್ಸ್ಪರ್ಟ್ ಅದರಲ್ಲಿ. ಏನಾದರೂ ಹೇಳಿ ಸರ್, ಏನು ಇಲ್ಲ ನೀವು ಬಂದ್ಬಿಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತಲೇ ಅಂದ್ರು. ಆಮೇಲೆ ಮೀಟಿಂಗ್ ತಗೊಳ್ಳುವಾಗ 5 ಜನ ಇದ್ದಾರೆ ಅಂದಾಗಲೇ ಗೊತ್ತಾಗಿದ್ದು ಅವ್ರು 5 ಜನ ಇದ್ದೀವಿ ಅಂತ. ಸೊ ನೆಕ್ಸ್ಟ್ ಡೇನೇ ನಾವು ಒಳಗಡೆ ಬರ್ಬೇಕು. ಸಂಡೇ ನಾವು ಇದು ಮಾಡಿದ್ದೀವಿ, ಮಂಡೇನೇ ನಾವು ಒಳಗಡೆ ಬಂದ್ವಿ. ಸೊ ಅದೊಂಥರ ಖುಷಿ ಇತ್ತು. ಯಾಕಂದ್ರೆ ಮತ್ತೆ ನಾವು ಯಾರು ಅಷ್ಟು, ಈಗ ಮೋಕ್ಷಿತಾ, ಮಂಜಣ್ಣಾದ್ರೂ ನನ್ನ ಮದುವೆಗೆ ನೆಕ್ಸ್ಟ್ ಡೇ ಬಂದಿದ್ರು, ಬಿಟ್ಟು ರಜತ್ ಆದ್ರೂ ಮದುವೆಲಿ ಸಿಕ್ಕಿದ್ರು, ಬಿಟ್ಟು ತ್ರಿವಿಕ್ರಮಣ್ಣ ಯಾವುದೋ ಒಂದು ಈವೆಂಟಲ್ಲಿ ಒಂದ್ಸಲ ಸಿಕ್ಕಿದ್ದಷ್ಟೇ. ಬಿಟ್ಟು ನಾವು ಅಷ್ಟು ಜನ ಯಾವತ್ತೂ ಒಟ್ಟಿಗೆ ಸೇರೇ ಇರಲಿಲ್ಲ. ಬೇರೆಯವರಾದರೂ ಪದೇ ಸಿಗೋದು, ಮೀಟ್ ಮಾಡೋದೆಲ್ಲ ಮಾಡ್ತಿರ್ತಾರೆ, ನಾವು ಅದನ್ನು ಮಾಡಿರಲಿಲ್ಲ. ಹಾಗಾಗಿ ನಮಗೆ ಅದೊಂಥರ ಖುಷಿ. ಎಲ್ಲ ಹಳೆ ದಿನ ಮತ್ತೆ ನೆನಪು ಮಾಡ್ಕೊಂಡಿದ್ದು, ಹೊರಗಡೆ ಹೋದ್ಮೇಲೆ ಏನೆಲ್ಲ ಆಯ್ತು ನೆನಪು ಮಾಡ್ಕೊಂಡಿದ್ದು ಒಂಥರ. ಮತ್ತು ಭಾಳಷ್ಟು ಜನರ ಬದುಕಲ್ಲಿ ಒಂದಷ್ಟು, ಎಲ್ಲರ ಬದುಕಲ್ಲೂ ಬದಲಾವಣೆ. ಮಂಜಣ್ಣ ಎಂಗೇಜ್ಮೆಂಟ್ ಆಗಿದೆ, ನನ್ನ ಮದುವೆ ಆಗಿದೆ, ತ್ರಿವಿಕ್ರಮಣ್ಣದ ಸೀರಿಯಲ್ಲು, ಮೋಕ್ಷಿತಾದು ಫಿಲ್ಮು ಎಲ್ಲ ಇದಾಗಿರೋ ಕಾರಣಕ್ಕೆ ಒಂಥರ ಅದೊಂದು ಆ ಚೇಂಜ್ ಓವರ್ನು ನೋಡೋದು ಒಂದು ಖುಷಿ ಜಾಸ್ತಿ ಸಿಕ್ತು ಅಂತ. ಮತ್ತೆ ಒಂದು ವಾರ ಇದ್ವಲ್ಲ, ಸೊ ಅದೊಂಥರ ಮತ್ತೆ ಇನ್ನು ಬಿಗ್ ಬಾಸ್ಗೆ ಬಂದು ಖುಷಿ ಅನ್ನೋ ಥರ ಇತ್ತು. ಮತ್ತೆಲ್ಲ ಹಳೆ ಫ್ರೆಂಡ್ಸ್ಗಳು ಒಟ್ಟಾಗಿದ್ದೀವಿ ಅನ್ನೋ ಥರ. ಅಂದರೆ ಬಿಗ್ ಬಾಸ್ 11 ಇಂದ ಚೈತ್ರ ಅವ್ರು ಆಚೆ ಬರ್ತಾ ಒಂದಷ್ಟು
ಒಂದಷ್ಟು ಶೋಗಳಲ್ಲಿ ಅಂದರೆ ಪ್ರಮೋಷನ್ಸಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಈಗ ಮತ್ತೆ ರಿಪೀಟ್ ಅಂತ ಹೇಳಿ ಅಂದರೆ ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ ಚೈತ್ರ ಅವರು? ಸೊ ಅಯ್ಯೋ ಅದೆಲ್ಲ ಗೊತ್ತಿಲ್ಲ. ರೆಮ್ಯುನರೇಷನ್ ಎಷ್ಟು ಕೊಟ್ಟರು? ಡಬಲ್ ಸಂಭಾವನೆ ಅಂತೆ, ಹೌದಾ ಏನು? ಗೊತ್ತಿಲ್ಲ. ಅಯ್ಯೋ ಅದೆಲ್ಲ ನೀವು ಕೇಳ್ಬೇಕು, ನೀವು ಹಿಂಗೆಲ್ಲ ಹೇಳಿದ್ರೆ ಇದೆಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡ್ತಿದ್ವಿ ನಾವು, ಅಂದ್ರೆ ಇಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 1 ಲಕ್ಷ ಕೊಟ್ಟಿದ್ದಾರೆ ವಾರಕ್ಕೆ ಅಂತೆಲ್ಲ ಈ ತರ ಹೇಳ್ತಾ ಇದ್ರು. ಅದಕ್ಕೆ ಚೈತ್ರ ಅವರು ಡಬಲ್ ಸಂಭಾವನೆ ನಿಜವಾಗ್ಲೂ ತಗೊಂಡಿದಾರ ಅಂತ ಶುಭ ಹೇಳ್ಬೇಕಂತ ಯಾವಾಗ್ಲೂ ಅದನ್ನೇ ಮಾತಾಡ್ತಾ ಇದ್ರೆ ಅದೇ ಆಗತ್ತಂತೆ. So, ಹಂಗೆ ಆಗ್ಲಿ ಅಂತ ನಾನು ಬಯಸ್ತೀನಿ. ಸಂಭಾವನೆಯಿಂದ ಆಚೆಗೆ ನಂಗೆ ಬಿಗ್ ಬಾಸ್ ಮನೆ ತುಂಬಾ ಕೊಟ್ಟಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೇಡಮ್ ಆನ್ಸರ್. ನಾನು ಅಲ್ಲಿ ಕುತ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ. ಹಿಂಗೆ ಹೇಳ್ತಾರೆ ಜನ ಪ್ರೀತಿ ಕೊಟ್ಟಿದೆ, ಅದ್ ಕೊಟ್ಟಿದೆ. ಇಲ್ಲ, ನನ್ಗೆ ಅದಕ್ಕಿಂತ ಹೆಚ್ಚಾಗಿ ನನ್ನ ವೇದಿಕೆ ನಾನು ಏನ್ ಕಳ್ಕೊಂಡಿದ್ದೆ ಅದನ್ನ ವಾಪಸ್ ಕೊಡ್ತು. ನಾನು ಇನ್ನೊಂದು 10 ವರ್ಷ ಕೆಲಸ ಮಾಡ್ಬೇಕಾಗಿತ್ತು ಮತ್ತೆ ಜನರ ಮಧ್ಯೆ ಬರಬೇಕು ಅಂತಂದಿದ್ರೆ. ಸೊ ಆ 10 ವರ್ಷದ ನನ್ನ ಬದುಕನ್ನು ವಾಪಸ್ ಕೊಟ್ಟಿದೆ ಬಿಗ್ ಬಾಸ್. ಸೊ ಅದಕ್ಕಿಂತ ದೊಡ್ಡ ಬೇರೆ ಏನೂ ಇಲ್ಲ ಅಂತ ನಾನು ಯಾವತ್ತೂ ಅದ್ರ ವಿಷಯದಲ್ಲಿ ಚರ್ಚೆ ಮಾಡಿದ್ದು ಯಾವತ್ತೂ ಮಾಡೇ ಇಲ್ಲ. ಅದ್ರ ತಲೆನೂ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ ನಾನು ಯಾವತ್ತೂ. ಆ್ಯಂಡ್ ಹೊರಗಡೆ ಬಂದಾಗ ಹೌದು ಪ್ರಮೋಷನ್ಸ್ಗಳು ನಾನು ಇದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದು ಅದನ್ನ ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ಸಿಂದ ಶುರು ಮಾಡಿದ್ದೆ ಅಲ್ಲ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದನ್ನ ಅನ್ನೋ ಕಾರಣಕ್ಕೆ ಶುರು ಮಾಡಿದೆ. ಬಟ್ ಅದು ಚೆನ್ನಾಗೇ ನಡೀತಾ ಇದೆ, ಅದ್ರಲ್ಲಿ ಖುಷಿ ಇದೆ. ಈ ಸಲ ಬಿಗ್ ಬಾಸ್ ಹೋಗಿಲ್ಲ ಮೇಡಮ್. ಈಗ ನಡೀತಾ ಇದೆ ಒಂದಷ್ಟು, ಇನ್ನ ಹೊಸ್ತು ಒಂದಷ್ಟು ಮಾಡ್ಬೇಕು ಅಂತಿದೆ. ಅಂಡ್ ಓದ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಒಂದ್ ಸ್ವಲ್ಪ ಸಮಯ ತಗೋತಿದ್ದೀನಿ. ಈಗ ತಾನೇ ಮದುವೆ ಆಗಿದೆ, ಹಂಗಾಗಿ ನಾನು ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು. ಅಂಡ್ ಊರಲ್ಲಿರೋ ಕಾರಣಕ್ಕೆ ನಾವು ಒಂದು ಪುಟ್ಟ ಹಳ್ಳಿನಲ್ಲಿರೋದು. ಸೊ ಹಂಗಾಗಿ ಅಲ್ಲಿಂದ ಬೆಂಗಳೂರು ಬಾ ಅನ್ನೋದೆಲ್ಲ ಸ್ವಲ್ಪ ಕಷ್ಟ. ಹಾಗಾಗಿ ಅದ್ರ ವಿಷಯದಲ್ಲಿ ಯೋಚನೆ ಮಾಡ್ತಾ ಇದೀವಿ. ಓಕೆ, ಇನ್ನು ಟಾಸ್ಕ್ ಅಂತ ಎಲ್ಲ ಅಂದಾಗ ಜಗಳಗಳು ಕಾಮನ್ ಆಗಿ ನಡೆಯುತ್ತೆ. ಆ್ಯಂಡ್ ನೀವು ಕ್ಯಾಪ್ಟನ್ ಆದಾಗ ನಾಮಿನೇಷನ್ಸ್ ಅಂತ ಇದ್ದಾಗ ಸಿಕ್ಕಾಪಟ್ಟೆ ಕೆಟ್ಟ ಭಾಷೆಗಳಲ್ಲೆಲ್ಲ ಮಾತಾಡ್ಕೊಂಡು ರಜತ್ ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಅದನ್ನೆಲ್ಲ ಆ ಟೈಮ್ನಲ್ಲಿ ನೀವು ನಿಂತ್ಕೊಂಡು ನೋಡಬೇಕಾದ್ರೆ ಜನಕ್ಕೆ ಹೊರಗಡೆನೆ ಬೇರೆ ಪರ್ಸೆಪ್ಷನ್ ಇರುತ್ತೆ. ನೀವು ಅಲ್ಲಿ ಕೂತದನ್ನೆಲ್ಲ ಗಮನಿಸ್ಬೇಕಾದ್ರೆ ನಿಮಗೆ ಬೇರೆ ಸ್ಟ್ರೆಸ್ಸು ತಲೆಯಲ್ಲಿ ಓಡ್ತಿರುತ್ತೆ, ಮೈಕ್ ಹಾಕಿರಲ್ಲ. ಸೊ ಹೇಗಿತ್ತು ಆ ಒಂದು ಸಿಚುಯೇಷನ್? ಅದು ಒಂದು ಜವಾಬ್ದಾರಿ ಕೂಡ ಆಗಿತ್ತು ನಂದು. ಯಾಕಂದ್ರೆ ಆಸ್ ಅ ಕ್ಯಾಪ್ಟನ್ ನಾನು ರೂಲ್ಡು ಫಾಲೋ ಮಾಡಿಕೊಂಡು ಎಲ್ಲಾರನ್ನೂ ಫಾಲೋ ಮಾಡೋ ಹಾಗೆ ಮಾಡಿಕೊಂಡು ಅದನ್ನ ಹ್ಯಾಂಡಲ್ ಮಾಡೋದೇ ಬಹಳ ಕಷ್ಟ ಆಗಿತ್ತು. ಯಾಕಂದ್ರೆ ಎಲ್ಲರೂ ಒಂದು ಲೆವೆಲ್ ಕಂಟ್ರೋಲ್ ತಪ್ಪು ಹೋಗಿದ್ರು. ಸೊ ಆ ಹ್ಯಾಂಡಲ್ ಮಾಡೋ ಪರಿಸ್ಥಿತಿ ಮತ್ತು ಸಿಚುವೇಶನ್ಸ್ಗಳು ಹಾಗೆ ಬಂದಿತ್ತು ಅಂತ. ಈಗ ಹೊರಗಡೆ ನೋಡೋರ್ಗೆ ಅವ್ನು ಯಾಕೆ ಆ ವರ್ಡ್ ಅಂದ, ಇವ್ರು ಯಾಕೆ ಈ ವರ್ಡ್ ಅಂದರು, ಅಲ್ಲವ್ರು ಅದಂದಿದ್ದು ಒಂದು ಲೈನು ಒಂದು ಅಕ್ಷರನೂ ತಪ್ಪಾಗಿ ಕಾಣಿಸ್ಬಿಡುತ್ತೆ. ಆದರೆ ಒಳಗಡೆ ಇರುವಾಗ ನಮ್ಗೆ ಅದು ಯಾವುದು ಬರಲ್ಲ, ಸಿಟ್ಟಿನ ಬರದಲ್ಲಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಿರ್ತೀವಿ. ಸೊ ಹಾಗಾಗಿ ನಾನು ಅದೇ ದೃಷ್ಟಿಗೆ ನೋಡ್ಬೇಕಾಗತ್ತೆ. ಈಗ ಅವ್ರು ಮಾತಾಡ್ತಿದ್ದಾರೆ, ಇವ್ರು ಮಾತಾಡ್ತಿದ್ದಾರೆ, ಇವ್ರ ನಡುವಿನ ಕಾಂಪಿಟೇಷನ್ಗೆ ಆ ರೀತಿ ಮಾತು ಬರ್ತಿದೆ ಅಂತ ನಾವು ಯೋಚನೆ ಮಾಡಬೇಕೆ ಹೊರತು ಅದು ಬಿಟ್ಟು ನೋಡುಗರ ದೃಷ್ಟಿಲಿ ನೋಡೋಕೆ ಕಷ್ಟ ಆಗುತ್ತೆ ಒಳಗಡೆ ಇದೆ. ಯಾಕಂದ್ರೆ ನನಗೆ ಬೈದ್ ಬಿಡೋಣ ಅನ್ಸ್ಬಿಡುತ್ತೆ, ಯಾರೋ ಇಬ್ರು ಜಗಳ ನಮಗೆ ಬೈದ್ ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಆದರೆ ಹೊರಗಡೆ ನೋಡೋರಿಗೆ ಅವರಿಬ್ರು ಜಗಳ ಆಡ್ತಿದ್ರು, ಇವ್ರು ಯಾಕೆ ಬೈದ್ರು ಅನ್ನೋ ಥರ ಬರುತ್ತೆ. ಆ ಕ್ಷಣಕ್ಕೆ ಹೀಟ್ ಆಫ್ ದ ಮೂಮೆಂಟಲ್ಲಿ ಜನ ಏನು ನೋಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಇನ್ನು ಒಗಟ್ಟುಗಳನ್ನ ಬಿಡಿಸೋದು ಅದೆಲ್ಲ ತುಂಬಾ ಚೆನ್ನಾಗಿ ಆಡಿದ್ರು. ದರ್ಪಣ ಸುಂದರಿ ಎಷ್ಟೋ ಜನಕ್ಕೆ ಓ ಹೌದಾ ಹಿಂಗೂ ಕರೀತಾರ ಅಂತ ಅನ್ಸಿತ್ತು. ಸೊ ಇನ್ನು ಆಟ ಅಂತ ಬಂದಾಗ, ಅದು ಕ್ಯಾಪ್ಟನ್ಸಿ ಆಟ ಅಂತ ಬಂದಾಗ ತುಂಬಾ ಸೀರಿಯಸ್ ಆಗಿ ಸ್ಪಂದನ ಅವರಿಗೋಸ್ಕರ ನೀವು ಆಡ್ತೀರಿ. ಆ್ಯಂಡ್ ಹೊರಗಡೆ ಒಪಿನಿಯನ್ ನೀವು ಈ ಹಿಂದೆ ಕೇಳ್ಕೊಂಡೇ ಹೋಗಿರ್ತೀರಿ ಅಂತ ಅನ್ಸುತ್ತೆ, ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ, ಅವ್ರ ಲಕ್ ಫ್ಯಾಕ್ಟರ್ ವರ್ಕ್ ಆಗ್ತಿದೆ ಅಂತ. ನಿಮ್ಗೆ ಏನು ಅನ್ಸುತ್ತೆ? ನೀವು ಒಳಗೆ ಹೋಗಿ ನೋಡಿರೋದ್ರಿಂದ ಸ್ಪಂದನ ನಿಜವಾಗ್ಲೂ ಆಟ ಆಡ್ತಿದ್ದಾರಾ, ಇಲ್ಲ ಇನ್ನೂ ಪಿಕಪ್ ಆಗಬೇಕಾ, ಇಲ್ಲ ನೆಕ್ಸ್ಟ್ ವೀಕ್ ಹೊರಗಡೆ ಬರ್ತಾರಾ, ಏನು ಅನ್ಸುತ್ತೆ? ಒಂದು ಆಟ ಆಡ್ತಿಲ್ಲ ಅಂತಂದ್ರೆ ಟಾಸ್ಕ್ ಅನ್ನೋ ವಿಷಯದಲ್ಲಿ ಸ್ಪಂದನ ಮತ್ತು ಗಿಲ್ಲಿ ಇಬ್ರು ಸಿಮಿಲರ್ ಇದ್ದಾರೆ, ನಿಮ್ಗೂ ಅನ್ಸುತ್ತೆ. ಈಗ ಗಿಲ್ಲಿದ್ ಮಾತಾಡೋ ಗಿಲ್ಲಿನೂ ಟಾಸ್ಕ್ ಆಡಲ್ಲ ಅಂತಲೇ ಅನ್ಸುತ್ತೆ. ಸ್ಪಂದನ ಟಾಸ್ಕ್ ಬಿಕಾಸ್ ಅವ್ರವ್ರ ಫಿಸಿಕಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರವ್ರ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟು ಗಿಲ್ಲಿಯ ಸ್ಟ್ರೆಂತ್ ಕಾಮಿಡಿ, ಸೊ ಅವ್ನು ಕಾಮಿಡಿ ಮಾಡ್ತಾನೆ. ಸ್ಪಂದನಾಗ ಕಾಮಿಡಿ ಅನ್ನೋ ಸ್ಟ್ರೆಂತ್ ಇಲ್ಲ, ಬಟ್ ಅವಳು ಅಭಿಪ್ರಾಯಗಳನ್ನ ಭಾಳ ಸ್ಟ್ರಾಂಗ್ ಆಗಿ ಹೇಳ್ತಾಳೆ. ಈಗ ವೀಕೆಂಡಲ್ಲಿ SR ಬೋರ್ಡ್ ಹಿಡಿಯೋವಾಗಿರ್ಬೋದು, ಈ ನಾಮಿನೇಷನ್ಸು ಅನ್ನೋ ವಿಷಯಗಳು ಬಂದಾಗ ತುಂಬ ಸ್ಟ್ರಾಂಗ್ ಆಗದ ಆ ಒಪಿನಿಯನ್ಗಳನ್ನು ಹೇಳ್ತಾಳೆ. ಸೊ ಹಾಗಾಗಿ ಅದು ಅಭಿಪ್ರಾಯಗಳನ್ನ ಹೇಳೋ ದೃಷ್ಟಿನಲ್ಲಿ ಅವಳು ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಆದರೆ ಅದು ಬಿಟ್ಟು ಇನ್ನೂ ಅವಕಾಶಗಳು ಬಂದಿಲ್ವ ಏನು? ಈಗ ಬಿಗ್ ಬಾಸ್ ಮನೆಯಲ್ಲ ನಮ್ಮ ಮೂಮೆಂಟ್ಗೋಸ್ಕರ ಕಾಯೋದು ಬಹಳ ಮುಖ್ಯ. ಸೊ ಆ ಮೂಮೆಂಟ್ಗೋಸ್ಕರ ಕಾಯ್ತಾ ಇರ್ಬೋದೋ ಏನು? ಮತ್ತು ಇಲ್ಲಿ ತನಕ ಹೋಗಿರೋ ಅವ್ರಿಗಿಂತ ಸ್ಟ್ರಾಂಗ್ ಆಗಿರೋರು ಹೋಗಿದಾರಾ ಅಂತಂದ್ರೆ ನಂಗೇನು ಅನ್ಸಲ್ಲ. ಸೊ ಹಾಗಾಗಿ ನಾನು ಅದನ್ನ ಕನ್ಸಿಡರ್ ಮಾಡಲ್ಲ. ಈಗ ಹತ್ರದಿಂದ ನೋಡಿದಾಗ ನಂಗೇನು ಅನ್ಸಲ್ಲ. ಈಗ ಒಂದು ವೀಕ್ ಕಾಲ್ ಪೆಟ್ಟಾಯ್ತು, ಇನ್ನೊಂದು ವೀಕ್ ಒಳಗೆ ಆಟನೇ ಆಡಕ್ ಬಿಡಲ್ಲ. ಸೊ ಈ ಥರದೆಲ್ಲ ಸಂದರ್ಭ ಬಂದಾಗ ಅವ್ರು ಏನು ಮಾಡೋಕ್ಕಾಗಲ್ಲ. ಈಗ ಮೊನ್ನೆ ವಾಟರ್ ಟ್ಯಾಂಕ್ ಗೇಮಲ್ಲಿ ತುಂಬ ಚೆನ್ನಾಗಿ ಆಡೋದು ಸ್ಪಂದನ. ಅವಳ ಸ್ಟ್ರೆಂತ್ ಏನೋ ಅಷ್ಟು ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಹಾಕಕ್ಕಾಗಲ್ಲ ಅಂತ ನಂಗೆ ಅನ್ಸುತ್ತೆ. ಇನ್ನು ಗಿಲ್ಲಿ ತುಂಬ ಇರಿಟೇಟ್ ಮಾಡ್ತಾರೆ. ಗಿಲ್ಲಿ ಸಿಕ್ಕಾಪಟ್ಟೆ ಅವ್ರ ಕಾಮಿಡಿ ಬೇರೆಯವ್ರಿಗೆ ಒಂಥರ ಹರ್ಟ್ ಆಗ್ತಾ ಇರತ್ತೆ, ಕೆಳಗಾಕಿ ಮಾತಾಡ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಕಂಟೆಸ್ಟೆಂಟ್ಸ್, ನೀವು ಕೂಡ ಹೇಳಿದ್ರಿ.
ಸೊ ಅಂದರೆ ಹೊರಗಡೆ ಜನಕ್ಕೆ ಇಲ್ಲ ಗಿಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅದು ಜನಕ್ಕೆ ಎಂಟರ್ಟೈನ್ ಕೊಡ್ತಾ ಇದೆ. ಸೊ ಅವ್ರ ಮಾತು, ಅವ್ರ ಸ್ಪಾಂಟೇನಿಯಸ್ ಆಗಿ ಹೇಳೋದು ಅದೆಲ್ಲ ಕೂಡ ಜನಕ್ಕೆ ಒಂಥರ ಕನೆಕ್ಟ್ ಬಿಲ್ಡ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ತುಂಬ ಫ್ಯಾನ್ಸ್ ಶುರು ಆಗಿದ್ದಾರೆ, ಗಿಲ್ಲಿ ಅವ್ರಿಗೆ ಕ್ಯಾಂಪೇನ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಆಸ್ ಎ ಕಂಟೆಸ್ಟೆಂಟ್ ನೀವು ಒಳಗೆ ಹೋಗಿ ಬಂದಿರೋದ್ರಿಂದ? ತಪ್ಪಿಲ್ಲ, ನಾನು ಯಾವಾಗಲೂ ಅದನ್ನ ಹೇಳ್ತೀನಿ. ಈಗ ಗಿಲ್ಲಿ ಕಾಮಿಡಿ ನಮಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನಮಗೇನೋ ಹರ್ಟ್ ಆಗುತ್ತೆ, ನಾವು ಅಲ್ಲೇ ಸ್ಟಾಪ್ ಮಾಡಿಬಿಡ್ಬೇಕು. ಆ ಅಧಿಕಾರನೂ ನಮಗಿರುತ್ತೆ. ನೋಡು ಗಿಲ್ಲಿ, ಇಲ್ಲ ನೀನು ನನಗೆ ಪರ್ಸ್ನಲ್ ಕಮೆಂಟ್ ಮಾಡ್ತಿರೋದು ನಂಗೆ ಕಾಮಿಡಿ ಇಷ್ಟ ಆಗ್ತದೆ, ನಾನು ಅದನ್ನೇ ನೇರವಾಗಿ ಇಳಿದ ಗಿಲ್ಲಿ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಕಮೆಂಟ್ ಮಾಡಬೇಡ, ಸೊ ನಂಗೆ ಅದು ಇಷ್ಟ ಆಗಲ್ಲ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಸೊ ನಾವು ಬೇರೆಯವ್ರ ಬಗ್ಗೆ ಅಥವಾ ನಮ್ಮ ಬಗ್ಗೆನೇ ಒಂದು ಕಾಮಿಡಿ ಮಾಡಿದಾಗ ಅದನ್ನ ನೋಡ್ಕೊಂಡು ನಕ್ಕಿ ನಾವು ಸುಮ್ಮನಿದ್ದು, ಸೊ ಆಮೇಲೆ ನಮ್ಗೆ ಅದು ಹರ್ಟ್ ಆಗ್ತಿದೆ ಅಂತ ಬೇರೆ ಎಲ್ಲೋ ಹೋಗಿ ನಾಮಿನೇಷನ್ ಸಂದರ್ಭದಲ್ಲಿ ರೀಸನ್ ಕೊಡೋದು ನಾನು ಒಪ್ಪಲ್ಲ. ನಿಮ್ಗೆ ಇಷ್ಟ ಆಗ್ತಿಲ್ವೋ ಅಲ್ಲೇ ಸ್ಟಾಪ್ ಮಾಡಬೇಕು, ಇಲ್ಲ ಅದಕ್ಕೆ ಮುಖ ಕೊಡ್ದಾಗ ಮಾತಾಡ್ಬೇಕು. ಎರಡು ಆಪ್ಷನ್ ನಮ್ಮ ಕೈಯಲ್ಲೇ ಇರುತ್ತೆ. ಆಮೇಲೆ ಕಮೆಂಟ್ ಮಾಡಿ ಅಥವಾ ಕಂಪ್ಲೇಂಟ್ ಮಾಡಿ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಂಡ್ ಕಾವ್ಯ ಅವರು ಗಿಲ್ಲಿ ಅವ್ರ ಜೊತೆ ಇರೋದಕ್ಕೆ ಅವ್ರಿಗೆ ಪ್ಲಸ್ ಆಗ್ತಿದೆ ಅನ್ನೋಷ್ಟು ಒಂದು ಮಾತುಗಳು ಮನೆಯಿಂದನೂ ಕೇಳಿ ಬರ್ತಾ ಇದೆ. ಹಂಗೆ ನೋಡಿದ್ರೆ ಸೂರಜ್ ಅವ್ರನ್ನ ಸೇಫ್ ಮಾಡೋದಕ್ಕೆ ರಾಶಿಕಾ ಅವ್ರು ಕೂಡ ತುಂಬ ಪ್ರಯತ್ನ ಪಟ್ಟರು, ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಕೂಡ ನೀವು ಹೇಳಿದ್ರಿ. ಅದು ನೋಡಿದವ್ರಿಗೂ ಎಲ್ಲೋ ಒಂದು ಕಡೆ ಫೇವರಿಸಮ್ ಅಂತ ಅನ್ನಿಸ್ತಾ ಇತ್ತು. ಸೊ ಅಂದರೆ ಈ ಜೋಡಿಗಳಾಗೆ ಇಬ್ರು ಆಟ ಆಡ್ತಿದಾರ ಅಂತ ಅಂದ್ರೆ ಕಾವ್ಯ ಆ ಬ್ಯಾರಿಯರ್ ಬ್ರೇಕ್ ಮಾಡಿದ್ರೆ ಝೀರೋ ಅಂತನಾ ಅಥವಾ ಹೇಗೆ? ಇಲ್ಲ, ನನ್ಗೆ ಹಂಗೆ ಅನ್ಸಲ್ಲ. ಯಾಕಂದ್ರೆ ಕಾವ್ಯ ಈಗ ಆ ಬ್ಯಾರಿಯರ್ನ ಬ್ರೇಕ್ ಮಾಡಿ ಕ್ಯಾಪ್ಟನ್ ಆಗಿದ್ದಾಳೆ. ಸೊ ಅವಳು ನಾನು ಹೋದ ವಾರದಿಂದಲೂ ಕೂಡ ಅವಳು ಅದನ್ನೇ ಹೇಳ್ತಾ ಇರೋದೇನು ಅಂತಂದ್ರೆ, ನನಗೆ ಈ ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕು ಅಂತಿದೆ, ಸೊ ನನಗೆ ಒಂದು ಅವಕಾಶ ಬೇಕು ಅಂತ. ಸೊ ಅವಳಿಗೆ ಅಂತ ಅವಕಾಶ ಬಂದಾಗ ಅವಳು ಯೂಸ್ ಮಾಡ್ಕೊಂಡು ಕ್ಯಾಪ್ಟನ್ ಆದ್ಲು. ಸೊ ಅವಳು ಆಟನ ತುಂಬಾ ಚೆನ್ನಾಗಿ ಆಡ್ತಿದ್ದಾಳೆ. ಈ ವೀಕ್ ಅವಳು ಕ್ಯಾಪ್ಟನ್ ಆಗಿರೋದ ಕಾರಣ ಗಿಲ್ಲಿ ಮತ್ತೊಂದು ಅಲ್ವೇ ಅಲ್ಲ, ಅವಳು ಕ್ಯಾಪ್ಟನ್ ಆಗಿರೋದ ಕಾರಣ ರಘು ಸರ್ ವಿರುದ್ಧ ಅವಳು ಆಡಿದ ರೀತಿ. ಸೊ ಅದೇ ಮೇಜರ್ ಥಿಂಗ್. ಹಾಗಾಗಿ ಸೊ ಅದು ಅವಳಿಗೆ ನೆಗೆಟಿವ್ ಆಗುತ್ತೆ ಅಂತ ನಾನು ಅನ್ಸಲ್ಲ. ಈಗ ವೀಕೆಂಡ್ನ ಇನ್ಪುಟ್ನ ಅವಳು ಸೀರಿಯಸ್ ಆಗಿ ತಗೊಂಡು ಅದರಿಂದ ಹೊರಗಡೆ ಬಂದು ಆಡ್ತಿದ್ದಾಳೆ ಅಂತಂದ್ರೆ ಅದು ಅವಳಿಗೆ ಪ್ಲಸ್ಸೇ. ಉಳಿದಿರೋಂಗೆ ಸೂರಜ್ ರಾಶಿಕಾ ಅವ್ರು ಅದನ್ನು ಯೋಚನೆ ಮಾಡ್ಬೇಕಷ್ಟೇ ಅಂತ ನಂಗೆ ಅನ್ಸುತ್ತೆ. ಓಕೆ ಮ್ಯಾಮ್, ಇನ್ನು ಟಾಸ್ಕ್ ಅಂತ ಬಂದಾಗ ತುಂಬ ಅಗ್ರೆಸಿವ್ ಆಗಿ ಆಡಿದ್ರಿ ನೀವು, ಅಶ್ವಿನಿ ಅವ್ರ ಜೊತೆ ಪರ್ಚಿದ್ರಿ, ಆದ್ಮೇಲೆ ಉಗಿದ್ರಿ ಅಂತ ಎಲ್ಲ ಒಂದಷ್ಟು ನೆಗೆಟಿವಿಟಿ ಕೂಡ ಅಲ್ಲಿ ಶುರು ಆಗ್ತಾ ಹೋಯ್ತು. ಯಾಕೆ ಚೈತ್ರ ಅವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಒಂದಷ್ಟು ಡಿಸ್ಕಷನ್ ಕೂಡ ಮನೆ ಒಳಗಡೆ ಆಯಿತು. ಇದಕ್ಕೆ ನೀವು ಏನು ಹೇಳ್ತೀರಾ? ಅದೇ ಆಟ ಅಂತ ಬಂದಾಗ ನಾವು ಆಡ್ತೀವಿ. ಈಗ ನಾವಿಲ್ಲೆಲ್ಲ ಚಿಕ್ಕ ಮಕ್ಳು ಲಗೋರಿ ಆಡೋವಾಗ್ಲೇ ಎಷ್ಟು ಕಿತ್ತಾಡ್ತಾರೆ, ಯಾವುದೋ ಗೋಲಿ ಆಡೋವಾಗ್ಲೇ ಎಷ್ಟು ಕಿತ್ತಾಡ್ತಾರೆ. ಇದಿನ್ನು ಅಂತ ದೊಡ್ಡ ವೇದಿಕೆಯಲ್ಲಿ ಆಟ ಆಡಿ ನಮ್ಮನ್ನು ಪ್ರೂವ್ ಮಾಡ್ಕೊಳಕ್ ಅವಕಾಶ ಸಿಗೋವಾಗ ಸೊ ನಾವಾಗ ಅದನ್ನ ಆಡಿ ಪ್ರೂವ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಆಟ ಆಡಿದ್ದೆ. ಆಟದ ಬರದಲ್ಲಿ ಆಗಿದ್ ಜಗಳ ಕಿತ್ತಾಟನೆ ಹೊರತು ಈಗ ಅವ್ರಿಗೆ ಮಾತ್ರ. ಈಗ ನನಗೂ ನೋಡಿ ಇದೆಲ್ಲ ಅಶ್ವಿನಿ ಅವ್ರ ಪರಿಚಿರೋದು, ಇದು ನೋಡಿ ಇದೆಲ್ಲ ಅಶ್ವಿನಿ ಅವ್ರ ಪರಿಚಿರೋದು, ಗಾಯಗಳಾಗಿರೋದು. ಸೊ ನಾವು ಅದನ್ನ ಇದ್ ಮಾಡಕ್ಕಾಗಲ್ಲ. ಈಗ ಆಟದಲ್ಲಿ ನಾನ್ ಮಾತ್ರ ಮಾಡಿದ್ದೀನಿ, ಇದೀಗ ಒಂದ್ ವಾರದಲ್ಲಿ ಗುಣ ಆಗ್ತಾ ಬಂದಿದೆ ನೋಡಿ ಇದು. ಸೊ ಈ ತರ ಸಿಕ್ಕಾಪಟ್ಟೆ ಗಾಯಗಳಾಗಿದೆ, ಇಲ್ಲೆಲ್ಲ ತುಂಬಾ ಆಗಿದೆ. ಸೊ ನಾವದು ಈಗ ಅಶ್ವಿನಿ ಅವ್ರು ಇಂಟೆನ್ಷನ್ಲಿ ಮಾಡೋದು ಅಂತ ಹೇಳಕ್ಕಾಗಲ್ಲ. ಅದು ಆಟದ ಬರದಲ್ಲಿ ಆಗಿದೆ ಅಷ್ಟೇ. ಅದಕ್ಕೆ ನಾನು ನನ್ನ ಆಟ ಗೆಲ್ಲಬೇಕು ಅನ್ನೋ ಉದ್ದೇಶ ನಂಗೆ ಇದ್ದು ಮಾಡಿದ್ದೆ ಹೊರತು ಬೇರೆ ಯಾವ ಕಾರಣನೂ ಅದಕ್ಕೆ ಇರಲಿಲ್ಲ ಅಂತ. ಆ್ಯಂಡ್ ನಿಮಗೆ ಅದು ಅಂದರೆ ಬೇಗ ಮನವರಿಕೆ ಕೂಡ ಆಗತ್ತೆ, ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಹೇಳಿ ನೀವು ದೇವ್ರ ಮುಂದೆ ಕೂಡ ಹೋಗಿದ್ದು ಮಾಡ್ತೀರಾ. ಆ್ಯಂಡ್ ರಜತ್ ಅವ್ರು ಒಂದು ಕಡೆ ನಿಮ್ಮ ಹೆಸರನ್ನ ಚೀಟಿಲಿ ಬರೆದು ಚೈತ್ರ ಅವ್ರ ದೇವ್ರ ಮುಂದೆ ಇಟ್ಟರೆ ಮುಗೀತು ನಿಮ್ಮ ಕತೆ ಅಂತ ಕೂಡ ಹೇಳ್ತಾರೆ. ಸೊ ಲಾಸ್ಟ್ ಸೀಸನ್ದು ಒಂದಷ್ಟು ಎಲ್ಲೋ ಕನೆಕ್ಟ್ ಆಯಿತು ನಮಗೆ. ಕರೆಕ್ಟ್ ಅಲ್ವಾ ಚೈತ್ರ ಅವ್ರು ಅವಾಗ ಅವ್ರಿಗೆ ಅವರೇ ಪೂಜೆ ಮಾಡ್ಕೊಂಡಿದ್ದು ಎಲ್ಲ ಅಂತ. ಸೊ ಹೇಳಿ ಅದು. ಸೊ ಇಲ್ಲ ಅಂದರೆ ನನಗೆ ಏನೇ ಆದರೂ ಆ ಮನೆಯಲ್ಲಿ ಯಾರೂ ನಂಬಿಕಸ್ತರಲ್ಲ. ಈಗ ಇಲ್ಲಿ ಹೊರಗಡೆ ಅಂತ ಆದರೆ ನಂಗೇನೋ ಚಾಲೆಂಜಸ್ ಬಂದರೆ, ಬೇಜಾರಾದರೆ, ಗೊಂದಲ ಆದರೆ ಈಗ ನನ್ನ ಗಂಡನ ಹತ್ರನೋ ಇನ್ಯಾರ ಹತ್ರನೋ ಮಾತಾಡ್ತೀನಿ, ಯಾಕಂದ್ರೆ ನಂಬಿಕಸ್ತರು. ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಗೆ ಯಾರು ನಂಬಿಕಸ್ತರು ಇರಲ್ಲ. ಯಾಕಂದ್ರೆ ನೀವು ಇವತ್ತು ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿರ್ತೀರಾ, ಹಂಗಂತ ಅನ್ಕೊಂಡು ನೀವು ಆ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ವೀಕ್ ಅವ್ರು ನಾಮಿನೇಷನ್ಗೆ ಅದೇ ರೀಸನ್ ತೊಗೊಂಡಿರ್ತಾರೆ. ಸೊ ಅಲ್ಲಿ ನಂಬಕ್ಕಾಗಲ್ಲ. ಸೊ ಹಂಗೆ ನಂಬಕ್ಕೆ ಆಗದೆ ಇರೋವಂಥ ಪರಿಸ್ಥಿತಿನಲ್ಲಿ ನಿಮ್ಗೆ ಅಲ್ಲಿ ದೇವ್ರನ್ನ ಮಾತ್ರ ನಂಬೋದು ಅಂತ. ಸೊ ನಿಮ್ಮ ಆತ್ಮಸಾಕ್ಷಿಗೂ ನೀವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾನು ತಪ್ಪು ಮಾಡಿದ್ದೀನ ಸರಿ ಮಾಡಿದ್ದೀನ ಗೊತ್ತಿಲ್ಲ, ಆದರೆ ನನಗೋಸ್ಕರ ಹೊರಗಡೆ ಒಂದಷ್ಟು ಜನ ಅಭಿಮಾನಿಗಳು ಕಾಯ್ತಿರ್ತಾರೆ. ಸೊ ಅವರ ದೃಷ್ಟಿಕೋನದಲ್ಲಿ ನಾನು ತಪ್ಪಾಗಿ ಕಾಣಿಸ್ಬಾರ್ದು. ತಪ್ಪಾಗಿದ್ರೆ ತಪ್ಪಾಗಿದೆ ಅಂತ ಹೇಳಿ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ. ಅದರಿಂದ ನಾವು ಚಿಕ್ಕವರು ಆಗಲ್ಲ, ಅದಕ್ಕೋಸ್ಕರ ಕ್ಷಮೆ ಕೇಳಿದೆ ಅಷ್ಟೇ ಅಂತ. ಓಕೆ, ನಿಮ್ಮ ಪ್ರಕಾರ ಯಾರು ಟಾಪ್ 5 ಅಲ್ಲಿ ಇರ್ತಾರೆ? ಯಾರಿಗೂ ಹೇಳಿಲ್ವಂತ ನೀವು? ಯಾರಿಗೂ ಹೇಳಿಲ್ಲ ಟಾಪ್ 5 ನಲ್ಲಿ ಅಂತ. ಸೊ ಒಂದು ಗೆಸ್ ಮೇಲೆ ಹೇಳ್ಬೋದು ಅಂದ್ರೆ ಅದೇ ಆಟಗಳು ಬದಲಾಗೋ ದೃಷ್ಟಿನಲ್ಲಿ ಇನ್ನೂ ಬದಲಾಗ್ತಾನೆ ಹೋಗ್ಬೋದು. ಸೊ ನಂಗೆ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ರೇಸ್ ನಲ್ಲಿ ರಕ್ಷಿತಾ ಗಿಲ್ಲಿ ಇದ್ದಾರೆ ಅಂತ, ಯಾಕಂದ್ರೆ ಅವ್ರಿಗೆ ಆಟದ ಬಗ್ಗೆ ಸ್ಪಷ್ಟತೆ ಇದೆ. ಒಂದು ಕ್ಲಿಯರ್ ಅಂಡ್ ಕ್ಲೆವರ್ ಮೂವ್ ಅವರಿಬ್ರು ಮಾಡ್ತಿದ್ದಾರೆ. ಸೊ ಗಿಲ್ಲಿ, ರಕ್ಷಿತಾ, ರಘು ಸರ್, ಅಶ್ವಿನಿ ಅವರು, ಧನುಷ್, ಕಾವ್ಯ, ಇವರಿಷ್ಟು ಜನ ಇರ್ಬೋದು ಅಂತ ನಂಗೆ ಅನಿಸ್ತಾ ಇದೆ.
ಇಲ್ಲಿ ತನಕ. ಯಾರು ಗೆಲ್ಬೋದು ಮ್ಯಾಮ್? ಎಲ್ಲ ನೋಡ್ತಾ ಇದ್ರೆ ವೋಟಿಂಗ್ಸು ಆಟ ಎಲ್ಲ ನಾನು ಅದೇ ಅನ್ಕೋತಿದ್ದೀನಿ, ಯಾಕಂದ್ರೆ ನಾನು ಈಗ 100 ದಿನ ಎಲ್ಲ ಇದ್ದು ಡೇ 1 ಇಂದ ಇದ್ದು ಒಂದು ಕನೆಕ್ಷನ್ ಬಿಲ್ಡ್ ಆದ್ರೆ ಅದು ಬೇರೆ. ಅದರಿಂದ ಆಚೆಗೆ ನಾವು ಒಬ್ಬ ಗೆಸ್ಟ್ ಆಗಿ ಹೋಗಿ ಕಂಟೆಸ್ಟೆಂಟ್ ಆಗಿ ನೋಡಿ ವ್ಯೂವರ್ ಆಗಿ ನೋಡಿ ಈಗ ಯಾರ್ದೋ ಮೇಲೆ ಒಪಿನಿಯನ್ ಕೊಟ್ಟು ಅದು ವೋಟರ್ಸ್ ಮೇಲೆ ಪ್ರಭಾವ ಬೀರಿದ್ರೆ ಇನ್ಯಾರ್ದು ಆಟಕ್ಕೆ ಅದ ಎಫೆಕ್ಟ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಸೊ ಆ ಕಾರಣಕ್ಕೆ ನಾನು ಅದನ್ನ ಇನ್ನೂ ಡಿಸೈಡ್ ಮಾಡ್ತಿಲ್ಲ. ನನ್ನ ಪ್ರಕಾರ ಇನ್ನೊಂದು 2-3 ವಾರ ನಮಗೆಲ್ಲ ಟಿಕೆಟ್ ಫಿನಾಲ್ ಎಲ್ಲ ಮಾಡಿರಲ್ಲ, ಆ ಥರ ಏನಾದರೂ ಇಲ್ಲೂ ಬಂದರೆ ಅದರಲ್ಲಿ ಯಾರು ಆಡ್ತಾರೆ ಅನ್ನೋದ್ರ ಗೇಜ್ ಮೇಲೆ ಗೊತ್ತಾಗ್ಬೋದು. ಇನ್ನೊಂದು 2 ವಾರದಲ್ಲಿ ಪಕ್ಕ ಗೊತ್ತಾಗುತ್ತೆ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ನಾವು ಅಳಿಯೋದು ತುಂಬ ಕಷ್ಟ. ಈಗ ನೋಡಿ, ಈಗ ಗಿಲ್ಲಿ ವಿನ್ ಆಗ್ಬೋದು ಅಂತ ನಾವು ಅನ್ಕೋಬೋದು, ಬೆಸ್ಟ್ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಮಾತಿಲ್ಲ. ಬಟ್ ಟಾಸ್ಕ್ ಒಂದು ಬಂದಾಗ ಅವನು ಇನ್ನೂ ಅವನು ಪ್ರೂವ್ ಮಾಡ್ಕೊಳ್ಳೋಕ್ಕಿದೆ. ರಕ್ಷಿತಾನು ಅಷ್ಟೇ, ಟಾಸ್ಕ್ ಅಂತ ಬಂದಾಗ ಅವಳು ಇನ್ನೂ ಪ್ರೂವ್ ಮಾಡ್ಕೊಳ್ಳೋಕ್ಕಿದೆ. ಅಷ್ಟು ಟಾಸ್ಕ್ ಚೆನ್ನಾಗಿ ಆಡ್ಬೋದು, ಬಟ್ ವಿಚಾರಗಳು ಅಂತ ಬಂದಾಗ, ಜಗಳ ಅಂತ ಬಂದಾಗ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋದು ಬಾಕಿ ಇದೆ. ಸೊ ಹೀಗೆ ತುಂಬ ಜನರದ್ದಿದೆ ಈಗ. ಸೊ ಈಗ ರಘು ಸರ್ ತುಂಬ ಸಖತ್ತಾಗಿ ಟಾಸ್ಕ್ ಆಡ್ತಾರೆ, ಹಂಗಂತ ಅವ್ರ ಅಭಿಪ್ರಾಯಗಳು ಅಂತ ಬಂದಾಗ ಅದಕ್ಕಿನ್ನೂ ಪ್ರಶ್ನಾರ್ಥಕ ಚಿಹ್ನೆಗಳು ಹಾಗೆ ಇದೆ. ಅವ್ರು ಓಪನ್ ಆಗಿ ಕ್ಲಿಯರ್ ಆಗಿ ಆ್ಯಂಡ್ ಪ್ರಾಮಾಣಿಕವಾಗಿ ಮಾತಾಡ್ತಿದ್ದಾರೆ ಅನ್ನೋದ್ರ ಪ್ರಶ್ನೆ ಇನ್ನೂ ಕಾಡ್ತಾ ಇದೆ. ಸೊ ಇದೆಲ್ಲ ಇನ್ನೊಂದು 2 ವಾರದಲ್ಲಿ ಕ್ಲಾರಿಟಿ ಸಿಗ್ಬೋದು ಅಂತ ನಂಗೆ ಅನ್ಸುತ್ತೆ. ಇನ್ನು ಧ್ರುವಂತ ರಕ್ಷಿತಾ ಸೀಕ್ರೆಟ್ ರೂಮ್ನಲ್ಲಿ ಇದ್ರು, ಮನೆಯವ್ರಿಗೆ ಯಾರಿಗೂ ಅಂದ್ರೆ ಎಲ್ರಿಗೂ ಆಲ್ರೆಡಿ ಡೌಟ್ ಬಂದಿತ್ತು, ಇಲ್ಲ ಏನೋ ನಡೀತಾ ಇದೆ ಬಿಕಾಸ್ VT ಪ್ಲೇ ಆಗಿಲ್ಲ, ಸೌಂಡ್ ಇಲ್ಲ ಅಂತೆಲ್ಲ. ಸೊ ಧ್ರುವಂತ ರಕ್ಷಿತಾ ಆಟದಲ್ಲಿ ಬದಲಾವಣೆ ಕಾಣ್ಬೋದಾ ಇನ್ನು ಮುಂದೆ? ಹೌದು, ಡೆಫಿನೆಟ್ಲಿ ಬದಲಾವಣೆ ಆಗುತ್ತೆ. ಅವ್ರಿಗೆ ಅದೊಂದು ಎಕ್ಸ್ಟ್ರಾ ಬೂಸ್ಟ್ ಕೊಡುತ್ತೆ. ಸೀಕ್ರೆಟ್ ರೂಮ್ಗೆ ಹೋಗಿ ಬರೋದು ಅನ್ನೋದೇ ಭಾಳ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಅಲ್ಲೇನೋ ನೀವು ಸ್ಪೆಷಲ್ಲು ಅನ್ನೋ ಫೀಲಿಂಗ್ ಸಿಗುತ್ತೆ. ಸೊ ಜನ ನಮ್ಮನ್ನು ಉಳಿಸ್ಕೊಂಡಿದ್ದಾರೆ ಆ್ಯಂಡ್ ಅದಕ್ಕಿಂತ ಆಚೆಗೆ ಸ್ಪೆಷಲ್ ಫೀಲ್ ಆಗಿ ನೀವು ಸೀಕ್ರೆಟ್ ರೂಮಲ್ಲಿ ಇರ್ತೀರಾ, ಇಡೀ ಮನೆಯವರ ಆಟನ ಡಿಸೈಡ್ ಮಾಡೋ ಅಧಿಕಾರ ನಿಮಗೆ ಬಿಗ್ ಬಾಸ್ ಕೊಡ್ತಾರೆ ಅಂದಾಗ ಯಾವುದೋ ಒಂದು ಹೊಸ ಎನರ್ಜಿ ಅವ್ರಿಗೆ ಹುಟ್ಕೊಂಡೇ ಬರುತ್ತೆ. ಸೊ ಆ ಎನರ್ಜಿನ ಅವ್ರು ಕ್ಯಾರಿ ಮಾಡಿದ್ರೆ ಮೋಸ್ಟ್ಲಿ ಫಿನಾಲೆ ತನಕ ಹೋಗ್ಬೋದೇನೋ ಅಂತ ಅನ್ಸುತ್ತೆ.